ಜಿಲ್ಲೆಯ ಸಂಘಟನೆಯ ಸಾರಥ್ಯವನ್ನು ವಹಿಸಿಕೊಂಡು 3 ವರ್ಷ 9 ತಿಂಗಳ ಅವಧಿಯಲ್ಲಿ ಈ ಜಿಲ್ಲೆಯ ಸಮಸ್ತ ಕಾರ್ಯಕರ್ತರ ಬೆಂಬಲದೊಂದಿಗೆ ಭಾರತೀಯ ಜನತಾ ಪಾರ್ಟಿಯನ್ನು ಮುನ್ನಡೆಸಿದಂತ ದಕ್ಷಿಣ ಕನ್ನಡ ಜಿಲ್ಲೆಯ ಮಾಜಿ ಅಧ್ಯಕ್ಷರಾದ ಶ್ರೀ ಕೆ ಪದ್ಮನಾಭ ಕೊಟ್ಟಾರಿ ಅವರು ಇದೀಗ ಮುಂದಿನ 3 ವರ್ಷದ ಅವಧಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಯ ರಥದ ಸಾರಥ್ಯವನ್ನು ಶ್ರೀ ಪ್ರತಾಪ್ ಸಿಂಹ ನಾಯಕ್ ಇವರಿಗೆ ಹಸ್ತಾಂತರಿಸುವ ಈ ಕಾರ್ಯಕ್ರಮ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ವಂದೇ ವಂದೇ ಭಾರತೀಯ ಜನತಾ ಪಾರ್ಟಿಗೆ, ಭಾರತೀಯ ಜನತಾ ಪಾರ್ಟಿಗೆ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ವಂದೇ. ಹಳೆಬೇರು ಹೊಸತಿಗರು ಕೂಡಿರಲು ಬಹಳ ಸೊಬಗು, ಬಹಳ ಸುಂದರವಾಗಿ ಕಾವ್ಯದ ರಚನೆಯಿಂದ ಕವಿ ಮಾಡಿದ್ದಾನೆ. ನನಗೆನ್ನಿಸ್ತದೆ ಪ್ರತಾಪ್ ಸಿಂಹ ನಾಯಕರು ಹಳೆಬೇರು ಹೌದು, ಹೊಸತಿಗರು ಹೌದು. ಭಾರತೀಯ ಜನತಾ ಪಾರ್ಟಿಯನ್ನ ಸಂಘಟನೆಯನ್ನ ಕಾರ್ಯಕರ್ತನಾಗಿ ಬೆಳೆದು ಎತ್ತರೆತ್ತರಕ್ಕೆ ಏರಿ ಜಿಲ್ಲೆಯಲ್ಲಿ ಅದ್ಭುತ ಸಾಧನೆಯನ್ನು ಮಾಡುವವರೆಗೆ ಪಕ್ಷವನ್ನು ಬೆಳೆಸಿದರು. ಇವತ್ತು ಮತ್ತೊಮ್ಮೆ ಹೊಸ ಚಿಗುರಿನಿಂದ ಹೊಸ ಉತ್ಸಾಹದಿಂದ ಮತ್ತೊಮ್ಮೆ ಅಧ್ಯಕ್ಷ ಕಾರ್ಯವನ್ನು ಅಲಂಕಾರ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ಈ ಕ್ಷೇತ್ರದಲ್ಲಿ ಎದ್ದು ನಿಲ್ಲುತ್ತದೆ. ಕಳೆದ 3 ವರ್ಷಗಳಲ್ಲಿ ಪದ್ಮನಾಭ ಕೊಟ್ಟಾರಿ ಅವರು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿದರು. ಪಕ್ಷವನ್ನು ಕಟ್ಟಿ ಬೆಳೆಸುವುದಕ್ಕೆ ತನ್ನ ಜೊತೆಯಾಗಿ ಅದನ್ನು ಸೇರಿಸಿಕೊಂಡು ಪಕ್ಷವನ್ನು ಅದ್ಭುತವಾಗಿ ಬೆಳೆಸಿ ಇವತ್ತು ಪದಗ್ರಹಣದ ಆಧಾರದಲ್ಲಿ ಇವತ್ತು ಮತ್ತೊಮ್ಮೆ ಪ್ರತಾಪ್ ಸಿಂಹ ನಾಯಕರಿಗೆ ತಮ್ಮ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. 2 ಸವಾಲುಗಳಿದ್ದಾವೆ. 2 ಸವಾಲುಗಳ ಮಧ್ಯೆ ಪ್ರತಾಪ್ ಸಿಂಹ ನಾಯಕರು ಇವತ್ತು ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ಸವಾಲೇನು? ಭಾರತೀಯ ಜನತಾ ಪಾರ್ಟಿ ಯುಕ್ತ ಜಿಲ್ಲೆಯನ್ನಾಗಿ ಮತ್ತೊಮ್ಮೆ ಕೀರ್ತಿಯ ಪತಾಕಕ್ಕೆ ಕೊಂಡೊಯ್ಯುವುದು ಕಾಂಗ್ರೆಸ್ ಮುಕ್ತ ಭಾರತದ ನಿರ್ಮಾಣ ಇವತ್ತು ಪ್ರತಾಪ್ ಸಿಂಹ ನಾಯಕರ ಕೈಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪದಗ್ರಹಣದ ಮುಖಾಂತರ ಆಗಿದೆ ಅನ್ನುವಂಥ ಎಚ್ಚರಿಕೆ ಅವರಿಗಿದೆ. ಹಿಂದೆ ಸಿಜಿ ಕಾಮತ್ರವನ್ನು ನಡೆಸೋಣ. ಭಾರತೀಯ ಜನತಾ ಪಾರ್ಟಿ ಪತ್ರಿಕೆಯ ಪ್ರಚಾರದ ಮುಖಾಂತರ ಫೋಟೋದ ಮುಖಾಂತರ ಬೆಳೆಯಲಿಲ್ಲ. ಸಿಜಿ ಕಾಮತ್ರರು ಲಾಠಿ ಏಟಿಗೆ ತನ್ನ ಎದೆಯನ್ನು ಒಡ್ಡಿದ್ರು. 16 ಚಟುವಟಿಕೆಗಳ ಮುಖಾಂತರ, ಹೋರಾಟದ ಮುಖಾಂತರ, ರಸ್ತೆ ಮಾರ್ಗದಲ್ಲಿ ಬಿದ್ದು ಹೋರಾಡುವುದರ ಮುಖಾಂತರ, ಪೊಲೀಸರ ಲಾಠಿಯ ಮುಖಾಂತರವಾಗಿ ತಾನು ನಾಯಕನಾಗಿ ಬೆಳೆದು 16 ಕಾರ್ಯಕರ್ತರಿಗೆ ಲಾಠಿಯ ರುಚಿಯನ್ನು ತೋರಿಸುವುದರ ಮುಖಾಂತರ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದ್ರು ಸಿಜಿ ಕಾಮತ್ರು. ಮಂಗಳೂರು ನಗರದಿಂದ ಸುಳ್ಯದ ಸಂಪಾದಕರಿಗೆ ಗ್ರಾಮಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಸಿಜಿ ಕಾಮತ್ರು ಬೆಳೆಸಿದರು. ಆವತ್ತಿನಿಂದ ಇವತ್ತಿನವರೆಗೆ ಎಲ್ಲ ಹಿರಿಯರ ಪರಿಶ್ರಮ ಅದ್ಭುತವಾಗಿರ್ತಕ್ಕಂಥದ್ದು. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಗ್ರಾಮಗಳಲ್ಲಿ ಬೆಳೆದು ಸಂಘಟನಾತ್ಮಕವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಎದ್ದು ನಿಂತಿದೆ. ಮಹಾಭಾರತದ ಕಥೆಯನ್ನು ನೆನಪಿಸೋಣ. ಪಾಂಡವರು ಜೂಜಾಟದಲ್ಲಿ ವನವಾಸವನ್ನು ಅನುಭವಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಬಂತು. ವನವಾಸಕ್ಕೆ ಪಾಂಡವರು ವನವಾಸಕ್ಕೆ ಹೋಗಬೇಕು ಅಂತ ಆದರೆ ಶ್ರೀಕೃಷ್ಣ ಅವರ ನೇತೃತ್ವವನ್ನು ವಹಿಸಿಕೊಂಡ ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ವಿಜಯದ ಪತಾಕೆಯನ್ನು ಧರ್ಮಕ್ಕೆ ಕೊಡಬೇಕು ಅಂತ ಹೇಳುವ ಕಾರಣಕ್ಕೋಸ್ಕರ ವಿಜಯದ ಪತಾಕಕ್ಕೆ ಶ್ರೀಕೃಷ್ಣ ನೇತೃತ್ವವನ್ನು ವಹಿಸಿಕೊಂಡ ಭಾರತೀಯ ಜನತಾ ಪಾರ್ಟಿ ಯಾವುದೋ ಕಾರಣಕ್ಕೆ ಇವತ್ತು ವನವಾಸದಲ್ಲಿದೆ. ಈ ಜಿಲ್ಲೆಯಲ್ಲಿ ಇವತ್ತು ಶ್ರೀಕೃಷ್ಣನಾಗಿ ಪ್ರತಾಪ್ ಸಿಂಹ ನಾಯಕ ಮತ್ತೊಮ್ಮೆ ನೇತೃತ್ವವನ್ನು ವಹಿಸಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಧರ್ಮ ಯುದ್ಧದಲ್ಲಿ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರ 8 ಕ್ಷೇತ್ರಗಳನ್ನು ನಾವು ಪಡಿತೇವೆ, ಹೋರಾಟದ ಮುಖಾಂತರ ಪಡಿತೇವೆ ಅನ್ನುವಂಥ ವಿಶ್ವಾಸ ಪ್ರತಾಪ್ ಸಿಂಹ ನಾಯಕರಲ್ಲಿದೆ, ನಮ್ಮೆಲ್ಲ ಕಾರ್ಯಕರ್ತರಿಗಿದೆ. ಅಂತ ಒಳ್ಳೆಯ ತಂಡ ಇವತ್ತು ಮತ್ತೊಮ್ಮೆ ರಚನೆ ಆಗಿದೆ. ರಾಜ್ಯದ ಜನ ಕೊಟ್ಟಿದ್ದಾರೆ ಹೊರತು ಇದು ಖಂಡಿತವಾದಂಥ ಒಂದು ಶಾಶ್ವತವಾದಂಥ ಹಿನ್ನಡೆ ಭಾರತೀಯ ಜನತಾ ಪಾರ್ಟಿಗಲ್ಲ. ವೀರೇಂದ್ರ ಪಾಟೀಲ್ರ ಕಾಲವನ್ನು ನೆನೆಸಿಕೊಳ್ಳಿ. ಕರ್ನಾಟಕ ರಾಜ್ಯದಲ್ಲಿ 179 ಶಾಸಕರು ಕಾಂಗ್ರೆಸ್ಗೆ ಆಯ್ಕೆಯಾಗಿದ್ದರು ವೀರೇಂದ್ರ ಪಾಟೀಲ್ರಿದ್ದಾಗ. ವೀರೇಂದ್ರ ಪಾಟೀಲ್ರ ಕಾಲದಲ್ಲಿ ಕೂಡ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ 3 ಮುಖ್ಯಮಂತ್ರಿಗಳನ್ನು ಕಂಡಿದೆ. ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಎಷ್ಟು ಸ್ಥಾನ ಬಂತು? 179 ಸ್ಥಾನ ಪಡೆದಂತ ಕಾಂಗ್ರೆಸ್ ಅದರ ನಂತರದ ಚುನಾವಣೆಯಲ್ಲಿ 34 ಸ್ಥಾನಕ್ಕೆ ಸಂತೋಷ ಪಟ್ಕೊಳ್ಬೇಕಾದಂಥ ದಿನಗಳನ್ನು ಕಾಂಗ್ರೆಸ್ಗೆ ನಾನು ಈ ಮಾತನ್ನು ಹೇಳ್ತೇನೆ. ಯಾಕೆಂತ ಹೇಳಿದ್ರೆ ಪದೇ ಪದೇ ಭಾರತೀಯ ಜನತಾ ಪಾರ್ಟಿಯನ್ನು ಜನ ತಿರಸ್ಕಾರ ಮಾಡಿದ್ದಾರೆ ಅಂತ ಹೇಳುವಂಥ ಅವಶ್ಯಕತೆಗಳಿಲ್ಲ.
ನಿಮ್ಮನ್ನು ಕೂಡ ಒಂದು ಕಾಲದಲ್ಲಿ ಜನ ತಿರಸ್ಕಾರ ಮಾಡಿದ್ರು. ಕನಿಷ್ಠ ನಮಗೆ 122 ಸ್ಥಾನದಲ್ಲಿ ನಮಗೆ ಕನಿಷ್ಠ 46 ಸಿಕ್ಕಿದೆ. ಅವರಿಗೆ 179 ಇದ್ದವರಿಗೆ 34 ಸ್ಥಾನಗಳು ಸಿಕ್ಕಿ ಅತ್ಯಂತ ದಯನೀಯ ಸೋಲನ್ನ ಕಾಂಗ್ರೆಸ್ ಒಂದು ಕಾಲದಲ್ಲಿ ಕಂಡಿದೆ. ಮತ್ತೆ ಅದು ಮರುಕಳಿಸ್ತದೆ ಅಂತ ಹೇಳುವಂತ ವಿಶ್ವಾಸದ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಇದು ಕೇವಲ ಕಾಂಗ್ರೆಸ್ ಪಾರ್ಟಿಗೆ ಮಾತ್ರ ಆದ್ದಲ್ಲ. ರಾಮಕೃಷ್ಣ ಹೆಗ್ಡೆ ಅವರು ಈ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದ್ರು. ರಾಮಕೃಷ್ಣ ಹೆಗ್ಡೆ ಅವರು ಆಡಳಿತ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅವರಿಗೆ 138 ಸ್ಥಾನಗಳಿತ್ತು. ನಮಗೆ 172 138 ಸ್ಥಾನಗಳಿತ್ತು. 36 ಸ್ಥಾನಗಳು ಅಲ್ಲ ಸುರೇಶ್, 136 ಸ್ಥಾನಗಳಿತ್ತು. ಅವರೊಳಗೂ ಆಂತರಿಕ ಕಚ್ಚಾಟ, ದೇವೇಗೌಡರು, ರಾಮಕೃಷ್ಣ ಹೆಗ್ಡೆ ಇವರ ಆಂತರಿಕ ಕಚ್ಚಾಟಗಳ ಮಧ್ಯದಲ್ಲಿ ಅದರ ನಂತರದ ಚುನಾವಣೆಯಲ್ಲಿ 136 ಸ್ಥಾನ ಇದ್ದಂತ ಆ ಜನತಾ ಪಕ್ಷ ಅದು ಕೇವಲ 38 ಸ್ಥಾನಗಳಿಗೆ ಸಂತೋಷ ಪಟ್ಟುಕೊಳ್ಬೇಕಾದಂತ ದಿನಗಳು ಬಂತು. ಇದನ್ನು ಎರಡನ್ನೂ ತುಲನೆ ಮಾಡಿದ್ರು ಕೂಡ ಮೊನ್ನೆಯ ಚುನಾವಣೆಯ ಹಿನ್ನಡೆ ಇದು ಭಾರತೀಯ ಜನತಾ ಪಾರ್ಟಿಗೆ ಅವರಿಗಿಂತ ಎಲ್ಲ ಒಳ್ಳೆಯ ಸ್ಥಾನಮಾನವನ್ನ ನಮಗೆ ಕೊಡುವಂತ ಕೆಲಸ ಕಾರ್ಯಗಳಾಗಿದೆ. ನಿಜ. ಅದರ ನಂತರ ನಡೆದಂತ ಚುನಾವಣೆ ನೀವು ನೋಡಿದ್ದೀರಿ. ಮೊನ್ನೆ ನಡೆದಂತ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಭಾರಿ ಸಣ್ಣ ಅಂತರದಿಂದ ಕಾಂಗ್ರೆಸ್ಗೆ ನೇರವಾದಂತಹ ತೀವ್ರವಾದಂತಹ ಪೈಪೋಟಿಯನ್ನ ಹುಬ್ಬಳ್ಳಿ ಧಾರವಾಡದಲ್ಲಿ ಕೊಟ್ಟಿದೆ, ಚಿತ್ರದುರ್ಗದಲ್ಲಿ ಕೊಟ್ಟಿದೆ. ಅಂದ್ರೆ ಇದರ ಅರ್ಥ ಮತ್ತೆ ಭಾರತೀಯ ಜನತಾ ಪಾರ್ಟಿ ತನ್ನ ಶಕ್ತಿಯನ್ನು ವೃದ್ಧಿ ಮಾಡ್ತಾ ಇದೆ ಅಂತ ಹೇಳೋದಕ್ಕೆ ಮೊನ್ನೆಯ ಚುನಾವಣಾ ಫಲಿತಾಂಶಗಳೇ ಒಂದು ಸಾಕ್ಷಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆದ ಕಾರಣ ಕಾರ್ಯಕರ್ತರು ಇವತ್ತು ಮತ್ತೆ ಶಕ್ತಿಶಾಲಿಯಾಗಿ ಎದ್ದು ನಿಲ್ಲಬೇಕಾದಂತಹ ಅವಶ್ಯಕತೆ ಇದೆ. ರಾಜ್ಯದ ರಾಜಕಾರಣವನ್ನು ನಾವು ನೋಡ್ತಾ ಇದ್ದೇವೆ. 100 ದಿನಗಳನ್ನು ಪೂರೈಸಿದಂತಹ ಸಿದ್ದರಾಮಯ್ಯನವರು ಏನು ಆಡಳಿತ ಕೊಟ್ಟರು ಅಂತ ಹೇಳುವಂಥದ್ದನ್ನ ನಾವು ಪ್ರಶ್ನೆ ಮಾಡೋದಲ್ಲ, ಜನ ಪ್ರಶ್ನೆ ಮಾಡ್ತಾರೆ. ಇವತ್ತು ಕೇವಲ ಯಾವುದೋ ಒಂದು ರಾಜಕೀಯ ದೃಷ್ಟಿ ಜನತಾ ಪಾರ್ಟಿಯಲ್ಲಿ ಶಕ್ತಿಶಾಲಿಯಾಗಿ ಕಟ್ಟೋಣ. ಪ್ರತಾಪ್ ಸಿಂಗ್ ನಾಯಕರ ಈ ಕೆಲಸಕ್ಕೆ ಯಶಸ್ವಿಯಾಗಲಿ ಅಂತ ಹೇಳುವಂತ ಶುಭ ಹಾರೈಕೆಯೊಂದಿಗೆ ತಮಗೆಲ್ಲರಿಗೂ ಮನಸ್ಸು ನನ್ನ ಮಾತನ್ನು ನಿಲ್ಲಿಸ್ತೇನೆ. ಜಯ ಹಿಂದ್. ಅವರ ಹೆಸರಿನಲ್ಲಿರೋ ಹಾಗೆ ಅವರಲ್ಲಿ ಪ್ರತಾಪವೂ ಉಂಟು. ಈಗ ತಾನೇ ಸದಾನಂದ ಗೌಡರು ಹೇಳ್ತಿರೋ ಸಜ್ಜನಿಕೆಗೆ ಇನ್ನೊಂದು ಹೆಸರು ಪ್ರತಾಪ್ ಸಿಂಹ ನಾಯಕ್ ಅಂತ. ಸಜ್ಜನಿಕೆ ಜೊತೆ ಪ್ರತಾಪವೂ ಯಾರ ಹತ್ರ ಇದ್ರೆ ಅದು ಪ್ರತಾಪ ಸಿಂಹ ನಾಯಕರ ಹತ್ರ ಇದೆ. ಜೊತೆಗೆ ಅವರು ಸಿಂಹ ಕೂಡ. ದಕ್ಷಿಣ ಕನ್ನಡದ ಸಿಂಹ ನಮ್ಮ ಪಕ್ಷದ ಅಧ್ಯಕ್ಷರಾಗಿ ಇವತ್ತು ಆಯ್ಕೆ ಆಗ್ತಾ ಇದ್ದಾರೆ. ಜೊತೆಗೆ ಯಾರು ಹೇಳಲಿ ಬಿಡ್ಲಿ ಅವರು ನಾಯಕರು. ಪ್ರತಾಪ ಸಿಂಹ ನಾಯಕರು ಇವತ್ತು ನಮ್ಮ ಜಿಲ್ಲೆಯ ಅಧ್ಯಕ್ಷರಾಗಿ ಅತ್ಯಂತ ಸವಾಲಿನ ದಿನಗಳಲ್ಲಿ ನಮ್ಮ ಅಧ್ಯಕ್ಷರಾಗಿದ್ದಾರೆ. ನಳಿನ್ ಕುಮಾರ್ ಕಟೀಲ್ ಅವರು ಇಂದಿನ ದಿನದ ಒಂದು ಚಿತ್ರಣವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಅದೇ ರೀತಿ ಸದಾನಂದ ಗೌಡರು ನಮ್ಮ ರಾಜ್ಯ ಮತ್ತು ನಮ್ಮ ರಾಷ್ಟ್ರದ ಒಂದು ಚಿತ್ರಣವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಅಂತ ಒಂದು ಸಮಯದಲ್ಲಿ ನಮ್ಮ ನೂತನವಾದ ಅಧ್ಯಕ್ಷರು ಪ್ರತಾಪ್ ಸಿಂಹ ನಾಯಕರು ಇವತ್ತು ಅಧಿಕಾರ ಸ್ವೀಕಾರವನ್ನ ಮಾಡ್ತಾ ಇದ್ದಾರೆ.